ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಮ್ಮ ದೇಶ ಸಂಭ್ರಮ ಸಡಗರಗಳಿಂದ 80ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ದಾವಣಗೆರೆಯ ಹೋರಾಟಗಾರರು ಏನು ಹೋರಾಟಗಳನ್ನು ಮಾಡಿದ್ದಾರೆ, ಯಾವ ರೀತಿ ಅವರು ದೇಶದ ಸ್ವತಂತ್ರ ಹೋರಾಟಕ್ಕೆ ಧುಮುಕಿದ್ರು ಅನ್ನೋದನ್ನು ನೋಡ್ಕೊಂಬರೋಣ. ನಮ್ಮ ದಾವಣಗೆರೆ ಜಿಲ್ಲೆ ತ್ಯಾಗ ಮತ್ತು ದೇಶಭಕ್ತಿಗೆ ಹೆಸರುವಾಸಿಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ದಾವಣಗೆರೆಯಲ್ಲಿ ರಾಷ್ಟ್ರೀಯ ಚಳುವಳಿಯ ಪ್ರಭಾವ ದಾವಣಗೆರೆ ಮೇಲೆ ಬೀಳುತ್ತೆ ಮತ್ತು ರಾಷ್ಟ್ರೀಯತೆ ಸ್ವಾತಂತ್ರ್ಯದ ಜಾಗೃತಿ ದಾವಣಗೆರೆಯ ಮೇಲೆ ಪ್ರಭಾವ ಬೀಳುತ್ತೆ. ಅಸಹಕಾರ ಮತ್ತು ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಒಂದು ಚಳುವಳಿಗಳು ನಮ್ಮ ದಾವಣಗೆರೆ ಜನತೆ ಮೇಲೆ ಪ್ರಭಾವವನ್ನು ಬೀರುತ್ತೆ. ಈ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಸ್ವಾತಂತ್ರ್ಯ 1942 ಇಸ್ವಿಯಲ್ಲಿ ದಾವಣಗೆರೆಯಲ್ಲಿ ಆ್ಯಕ್ಚುಲಿ ಸ್ವಾತಂತ್ರ್ಯ ಚಳವಳಿ ತೀವ್ರಗೊಂಡಿದ್ದನ್ನು ನಾವು ನೋಡ್ತೀವಿ. ಓಕೆ, ಪ್ರತಿಭಟನೆಗಳು, ಬೃಹತ್ ಜನಸಮಾವೇಶಗಳು ಕೂಡ ನಡೆದಿದ್ದನ್ನು ನಾವು ನೋಡ್ತೀವಿ. ಬ್ರಿಟಿಷ್ ಆಡಳಿತದ ದಬ್ಬಾಳಿಕೆ ವಿರುದ್ಧ ಜನರು ಭಾಳ ಸ್ಟ್ರಾಂಗ್ ಆಗಿ ನಿಲ್ತಾರೆ, ಇಲ್ಲಿ ಧೈರ್ಯವಾಗಿ ನಿಲ್ತಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ನಮ್ಮ ದಾವಣಗೆರೆಯವರು 6 ಜನ ಹುತಾತ್ಮರಾಗಿದ್ದಾರೆ. ಅವ್ರು ಯಾರು 6 ಜನ ಅಂತ ನಾವು ನೋಡೋದಾದರೆ, ಇಲ್ಲಿ ಹಳ್ಳೂರು ನಾಗಪ್ಪನವರು ಸ್ವತಂತ್ರ ಸಂಗ್ರಾಮಕ್ಕಾಗಿ ಪ್ರಾಣ ತೆತ್ತ ಧೀರ ಹೋರಾಟಗಾರರು. ಅಕ್ಕಸಾಲಿ ವಿರೂಪಾಕ್ಷಪ್ಪನವರು, ಇವರು ಬ್ರಿಟಿಷರ ಗುಂಡೇಟಿಗೆ ಬಲಿದಾನಗೈದ ದೇಶ ಪ್ರೇಮಿಗಳು. ಮೂರನೇದಾಗಿ ನಮ್ಮ ಹಮಾಲಿ ತಿಮ್ಮಣ್ಣನವರು, ಕಾರ್ಮಿಕ ವರ್ಗದ ಹುತಾತ್ಮರು ಮತ್ತು ಇವರು ಧೈರ್ಯಶಾಲಿಗಳು. ಇದಾದ್ಮೇಲೆ ಮಾಗನಹಳ್ಳಿ ಹನುಮಂತಪ್ಪನವರು, ನೀವು ಮಾಗನಹಳ್ಳಿ ಹೆಸರು ಕೇಳಿರ್ಬೋದು. ದಾವಣಗೆರೆಯಲ್ಲಿ ಮಾಗನಹಳ್ಳಿ ಹನುಮಂತಪ್ಪನವರು ಚಳುವಳಿಯಲ್ಲಿ ಹುತಾತ್ಮರಾದಂಥ ಮಹಾನ್ ವ್ಯಕ್ತಿಗಳು. ಇದಾದ್ಮೇಲೆ ಬಿದಿರುಕುಂದಿ ನಿಂಗಪ್ಪನವರು ಅಂತ ಇವ್ರ ಹೆಸರು ಕೂಡ ಹೆಸರನ್ನು ಕೇಳಿದ್ದೀರಿ, ದೇಶಕ್ಕಾಗಿ ಅಸುನೀಗಿದ ಹೋರಾಟಗಾರರು ಇವರು. ಅದಾದಮೇಲೆ ಹದಡಿ ನಿಂಗಪ್ಪನವರು, ಇವರು ಹದಡಿ ಪ್ರದೇಶದ ಸ್ವತಂತ್ರ ಹೋರಾಟದ ನಾಯಕರಾಗಿ ಆ ಸಂದರ್ಭದಲ್ಲಿ ಹೊರಹೊಮ್ಮುತ್ತಾರೆ. ಇವರು 6 ಜನ ಒಟ್ಟು ಈ ಸ್ವಾತಂತ್ರ್ಯಕ್ಕಾಗಿ, ನಮ್ಮ ಒಂದು ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂಥ ಈ 6 ಮಹನೀಯರು. ಈ 6 ಮಹನೀಯರ ಒಂದು ನೆನಪಿಗಾಗಿ ನಮ್ಮ ದಾವಣಗೆರೆಯಲ್ಲಿ ಆ ಮುನ್ಸಿಪಾಲ್ಟಿ ಹತ್ರ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗೆ ನಮ್ಮ ದಾವಣಗೆರೆಯಲ್ಲಿ ಅನೇಕ ಸ್ವತಂತ್ರ ಹೋರಾಟದ ಕುರುಹುಗಳಿದ್ದಾವೆ. ಅಲ್ಲಿ ಏನಂದರೆ, ಒಂದು ನಮ್ಮ ಕ್ಲಾಕ್ ಟವರ್ ಅಂತ ನೀವು ಕೇಳಿರ್ಬೋದು. ಅಲ್ಲಿ ಚನ್ನಗಿರಿ ವಿರೂಪಾಕ್ಷಪ್ಪನವರ ಒಂದು ಇದರನ್ನು, ಅಲ್ಲಿ ಹೆಸರನ್ನು ಇದು ಮಾಡಿದ್ದಾರೆ. ಅಲ್ಲಿ ಯಾಕೆಂದರೆ ಆ ಒಂದು ಎಲ್ಲ ಈ ಹೋರಾಟಗಾರರು ನಮ್ಮ ದಾವಣಗೆರೆಗೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಳುವಂಥದ್ದು ಒಂದು ವಿಚಾರ. ದಾವಣಗೆರೆಯಲ್ಲಿ ಹಳ್ಳೂರು ನಾಗಪ್ಪನವ್ರ ಬಗ್ಗೆ ನಾವು ನೋಡೋದಾದರೆ, 1942 ಇಸ್ವಿಯಲ್ಲಿ ಇವರು ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಇದಾದಮೇಲೆ ರಾಷ್ಟ್ರ ಧ್ವಜ ಹಿಡಿದು ಮುಂಚೂಣಿಯಲ್ಲಿ ಪ್ರತಿಭಟನೆಯಲ್ಲಿ ಇವರು ಭಾಗವಹಿಸ್ತಾರೆ. ಬ್ರಿಟಿಷರ ಗುಂಡಿನ ದಾಳಿಯಲ್ಲಿ ಇವರು ಅಮರರಾಗ್ತಾರೆ. ಆ್ಯಕ್ಚುಲಿ ಏನಂದರೆ, ಈಗಿನ ಒಂದು ಈ ಹರಿಹರದಲ್ಲಿ ರೈಲ್ವೆ ಸ್ಟೇಷನ್ದ ಆ ಕಡೆ ಗುತ್ತೂರು ಅಂತ ಒಂದು ಬರುತ್ತೆ. ಅಲ್ಲಿ ಆ ಜಾಗದಲ್ಲಿ ಬ್ರಿಟಿಷರು ಒಂದು ಇದನ್ನು ಹಾಕ್ಕೊಂಡಿರ್ತಾರೆ, ಕ್ಯಾಂಪ್ ಹಾಕ್ಕೊಂಡಿರ್ತಾರೆ ಆ ಕಾಲಕ್ಕೆ. ಆ ಸಂದರ್ಭದಲ್ಲಿ ಆ ಕ್ಯಾಂಪ್ ಮೇಲೆ ದಾಳಿ ಮಾಡುವಂಥ ಒಂದು ಸಂದರ್ಭದಲ್ಲಿ ಇವರುಗಳೆಲ್ಲ ಅಲ್ಲಿ ಭಾಗವಹಿಸಿದ್ರು ಅನ್ನುವಂಥದ್ದನ್ನು ನಾವು ಒಂದು ಸ್ವಲ್ಪ ಏನು ಈ ಹಿಂದಿನ ಐತಿಹಾಸಿಕ ದಾಖಲೆಗಳಲ್ಲಿ ನಾವು ಕಾಣ್ಬೋದು. ಇದಾದಮೇಲೆ ಅಕ್ಕಸಾಲಿ ವಿರೂಪಾಕ್ಷಪ್ಪನವರು, ಅವರು ಕೂಡ 42 ಇಸ್ವಿ ಸಂದರ್ಭದಲ್ಲಿ ಬ್ರಿಟಿಷರ ಗುಂಡಿನ ದಾಳಿಗೆ ಬಲಿಯಾಗ್ತಾರೆ. ವಿರೂಪಾಕ್ಷಪ್ಪನವರು. ಹಮಾಲಿ ತಿಮ್ಮಣ್ಣನವರು ಕೂಡ ಅಷ್ಟೇ, ಕಾರ್ಮಿಕ ವರ್ಗದ ಪ್ರತಿನಿಧಿಯಾಗಿ ರಾಷ್ಟ್ರೀಯ ಹೋರಾಟದಲ್ಲಿ ಸಕ್ರಿಯವಾಗಿ ಅವರು ಭಾಗವಹಿಸ್ತಾರೆ. ಇದನ್ನು ನಾನು ಯಾಕೆ ಅಂದರೆ, ಈ ಸಂದರ್ಭದಲ್ಲಿ ಹದಡಿ ನಿಂಗಪ್ಪನವರು, ಇವರು ಕೂಡ ಅಷ್ಟೇ ಬ್ರಿಟಿಷರ ಗುಂಡೇಟಿಗೆ ಇವರು ಕೂಡ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ನಿಂಗಪ್ಪನವರು ಕೂಡ ಇವರು ಸ್ಥಳೀಯವಾಗಿ ನಾಯಕತ್ವವನ್ನು ವಹಿಸಿಕೊಂಡು ಇವರು ರಾಷ್ಟ್ರೀಯ ಚಳುವಳಿಗೆ ಧುಮುಕಿದಾಗ ಇವರೊಟ್ಟಿಗೆ ಅಪಾರವಾದಂಥ ಜನ ಇವರು ಬೆಂಬಲವನ್ನು ನೀಡಿ ಈ ಜನರನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಇವರು ಭಾಳನೇ ಕೆಲಸ ಮಾಡ್ತಾರೆ. ಮಾಗನಹಳ್ಳಿ ಹನುಮಂತಪ್ಪನವರು ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಯೋಧರಾಗಿರ್ತಾರೆ. 1942 ರಾಷ್ಟ್ರೀಯ ಚಳವಳಿಯಲ್ಲಿ ಇವರು ಕೂಡ ಭಾಗವಹಿಸಿ ಧೈರ್ಯವನ್ನು ಪ್ರದರ್ಶಿಸ್ತಾರೆ. ಬ್ರಿಟಿಷರ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾದಂಥ 6 ಜನ ವೀರರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ತುರುವನೂರು ಮತ್ತು ಸ್ವಾತಂತ್ರ್ಯ ಹೋರಾಟ. ತುರುವನೂರು ಏನಂದರೆ, ರಾಷ್ಟ್ರೀಯ ಚಳವಳಿಯ ಪ್ರಮುಖ ಕೇಂದ್ರ ಆಗಿತ್ತು. ಎಸ್ ನಿಜಲಿಂಗಪ್ಪ ಅವರ ನೇತೃತ್ವದಲ್ಲಿ ಐತಿಹಾಸಿಕ ಈ ಚಲುಮರದ ಸತ್ಯಾಗ್ರಹ ನಡೆಯುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿ ನೀವು ನೋಡಿರ್ಬೋದು, ಬಳ್ಳಾರಿ ಸಿದ್ದಮ್ಮ ಪಾರ್ಕ್ ಅಂತ, ಬಳ್ಳಾರಿ ಸಿದ್ದಮ್ಮ ಅಂತ ಮಹಿಳೆಯರು, ಅವರು ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ
ಭಾಗವಹಿಸಿ ಈಗ ನೀವು ನೋಡ್ಬೋದು ಬಳ್ಳಾರಿ ಸಿದ್ದಮ್ಮ ಪಾರ್ಕ್ ಅಂತ ಹೇಳಿ ಅದನ್ನು ಯಾಕೆ ಹೆಸರಿಟ್ಟಿದ್ದಾರೆ ಅಂದರೆ ಬಳ್ಳಾರಿ ಸಿದ್ದಮ್ಮ ಅನ್ನೋರು ಕೂಡ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು ನಮ್ಮ ದಾವಣಗೆರೆಯವರು. ಇವರು ಬ್ರಿಟಿಷರ ದೌರ್ಜನ್ಯವನ್ನು ಎದುರಿಸ್ಬಿಟ್ಟು ಬಂಧನ ಮತ್ತು ಜೈಲು ಶಿಕ್ಷೆಗಳನ್ನು ಅನುಭವಿಸಿರ್ತಾರೆ. ಇದಾದಮೇಲೆ ಹರ್ಡೇಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ ಅಂತ ನಾವು ಕರಿತೀವಿ. ದಾವಣಗೆರೆ ಹಾಗೂ ಸುತ್ತಮುತ್ತ ರಾಷ್ಟ್ರೀಯ ಜಾಗೃತಿ ಮೂಡಿಸಿದಂಥವರಲ್ಲಿ ಹರ್ಡೇಕರ್ ಮಂಜಪ್ಪನವರು ಪ್ರಮುಖ ವ್ಯಕ್ತಿಯಾಗಿರ್ತಾರೆ. 1906ರಲ್ಲಿ ಹರ್ಡೇಕರ್ ಮಂಜಪ್ಪನವರು ಧನುರ್ಧಾರಿ ವಾರಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಧನುರ್ಧಾರಿ ವಾರಪತ್ರಿಕೆಯನ್ನು ಪ್ರಾರಂಭ ಮಾಡಿ ಪ್ರಚಾರ ಮಾಡ್ತಾರೆ. ಪತ್ರಿಕೋದ್ಯಮದ ಮೂಲಕ ರಾಷ್ಟ್ರೀಯ ವಿಚಾರಗಳನ್ನು ಅವರು ಮನೆ ಮನೆಗೆ ಕಳಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅವರ ಸೇವೆಯನ್ನು ಗುರುತಿಸಿ ಅವರನ್ನು ಕರ್ನಾಟಕದ ಗಾಂಧಿ ಅನ್ನುವಂಥದ್ದನ್ನು ಅವರಿಗೆ ಕರೆಯಲಾಗುತ್ತೆ ಆ ಸಂದರ್ಭದಲ್ಲಿ. ಇನ್ನು ಮಹಿಳೆಯರ ಪಾತ್ರ, ದಾವಣಗೆರೆ ಪ್ರದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಿಳೆಯರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಕಮಲಮ್ಮ, ಗೌರಮ್ಮ ಮತ್ತು ಬಳ್ಳಾರಿ ಸಿದ್ದಮ್ಮ ಮುಂತಾದವರ ಕೊಡುಗೆ ಸದಾ ಸ್ಮರಣೀಯವಾಗಿರೋದನ್ನು ನಾವು ನೋಡ್ಬೋದು. ಮಹಿಳೆಯರ ಈ ಸಕ್ರಿಯ ಭಾಗವಹಿಸುವಿಕೆ ಚಳವಳಿ ಅಪಾರವಾದಂಥ ಸಾಮಾಜಿಕ ಬಲ ಮತ್ತು ಸ್ಫೂರ್ತಿಯನ್ನು ನೀಡುತ್ತೆ ಅನ್ನೋದನ್ನು ನಾವು ಸ್ಮರಿಸ್ಬೋದು. ಹುತಾತ್ಮರ ಸ್ಮರಣೆಗಾಗಿ ಸ್ಮಾರಕಗಳು, ದಾವಣಗೆರೆಯ 6 ಹುತಾತ್ಮರ ಸ್ಮರಣಾರ್ಥಕವಾಗಿ ನಗರದಲ್ಲಿ ಸ್ಮಾರಕಗಳನ್ನು ನಿರ್ಮಿಸಲಾಗಿದೆ. ಅವರ ಬಲಿದಾನ ನಮಗೆ ಸ್ವಾತಂತ್ರ್ಯದ ನಿಜವಾದ ಮೌಲ್ಯವನ್ನು ನೆನಪಿಸಿಕೊಡುತ್ತೆ. ಇಂದಿನ ಯುವ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೋಬೇಕು ಅನ್ನೋಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಸ್ವಾತಂತ್ರ್ಯದ ಅಮೂಲ್ಯ ಮೌಲ್ಯವನ್ನು ನಾವು ಸದಾ ಗೌರವಿಸಬೇಕಾಗತ್ತೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಬದ್ಧತೆಯಿಂದ ನಾವೆಲ್ಲ ಕಾಪಾಡ್ಕೋಬೇಕಾಗತ್ತೆ. ಏಕತೆ, ಶಿಸ್ತು ಮತ್ತು ಪ್ರಾಮಾಣಿಕತೆಯಿಂದ ಬಲಿದಾನ ಕೊಟ್ಟಂತಹ ದೇಶವನ್ನು ನಾವೆಲ್ಲ ಸೇರಿ ಕಟ್ಟಬೇಕಾಗಿದೆ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರರನ್ನು ಯಾವತ್ತೂ ನಾವು ಸ್ಮರಿಸಬೇಕಾಗಿದೆ. ಇವೆಲ್ಲದರ ನಂತರ ನಮಗೆ ಸಮಾರೋಪವಾಗಿ ನಾವೇನು ತಿಳ್ಕೊಬೋದು ಅಂದರೆ, ಸ್ವಾತಂತ್ರ್ಯ ನಮಗೆ ದೊರೆತ ಉಡುಗೊರೆಯಲ್ಲ, ಅದು ಅಸಂಖ್ಯಾತ ಹೋರಾಟಗಾರರ ತ್ಯಾಗದ ಫಲವಾಗಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ನಮ್ಮ ದಾವಣಗೆರೆಯಲ್ಲಿ ಇನ್ನೂ ಅನೇಕ ಹೋರಾಟಗಾರರಿದ್ದಾರೆ. ನನಗೆ ಸಿಕ್ಕಂಥ ಒಂದು ಸ್ವಲ್ಪ ಮಾಹಿತಿಯನ್ನು ಎಲ್ಲೆಲ್ಲಿ ಅವಕಾಶಗಳಿದೆ ಅದನ್ನು ತಗೊಂಡು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ. ಇನ್ನೂ ತೆರೆಮರೆಯಲ್ಲಿ ದಾವಣಗೆರೆಯಲ್ಲಿ ಅನೇಕ ಹೋರಾಟಗಾರರು ಭಾಗವಹಿಸಿರೋದನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಂಡು ಅವರೆಲ್ಲರನ್ನು ಕೂಡ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ, ಸೊ ಬನ್ನಿ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅಂತಿಮವನ್ನು ಹೇಳೋಣ. ಸೊ ಜೈ ಹಿಂದ್, ಜೈ ಭಾರತ್.